ಮದ್ವೆಗಿನ ಮುಂಚೆ ಎಲ್ಲ ಹುಡುಗಿರ್ಗೂ ಹೇಗ್ ಕೊಬ್ಬಿರುತ್ತೋ ನನಗೂ ತುಂಬಾನೇ ಕೊಬ್ಬಿತ್ತು. ಆದ್ರೆ ಮದ್ವೆ ಆದ್ಮೇಲೆ ನನ್ ಗಂಡನ್ ಪ್ರೀತಿ ನನ್ನ ಕರಗಿಸ್ತು. ಹೆಲ್ದಿ ಹೈ ಪ್ರೋಟೀನ್ ನನ್ ಗಂಡನ್ ಫೇವ್ರೆಟ್ ಚಿಕನ್ ಸುಕ್ಕ ಮಾಡ್ತಾ ಮಾಡ್ತಾ ನನ್ ಕೊಬ್ಬಿನ ವಿಷಯ ಹೇಳೋಣ. ನನ್ನ ಹಸ್ಬೆಂಡ್ ಹುಟ್ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲಾಗಿರೋದ್ರಿಂದ ಯಾವ್ದಾದ್ರು ಒಂದು ಅಡ್ರೆಸ್ ಹೇಳ್ಬಿಟ್ರೆ ನನಗೆ ಅಡ್ರೆಸ್ ಗೊತ್ತು ಅಂತ ಮ್ಯಾಪ್ ನೋಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿ. ಮದ್ವೆಗಿನ ಮುಂಚೆ ನಮ್ ಫಸ್ಟ್ ಮೀಟ್ ಆಗಕ್ಕೆ ಶಾಂತಿನಿಕೇತನ್ ಅಡ್ರೆಸ್ ಕಳ್ಸಿದ್ರೆ VR ಮಾಲ್ ಹೋಗಿ ರೀಚ್ ಆಗಿದ್ ಮಾರಾಯ. ಒಂದ್ ಕಡೆ ಲೇಟ್ ಆಗಿ ರೀಚ್ ಆದ್ರು, ಇನ್ನೊಂದ್ ಕಡೆ ರಾಂಗ್ ಅಡ್ರೆಸ್ ಹೋಗಿ ಕುತ್ಕೊಂಡು ಅಯ್ಯೋ ಪಾಪ ಅಂತ ನಾನೇನೋ 3/4 ಗಂಟೆ ಕಾದೆ ಫಸ್ಟ್ ಮೀಟ್ ಅಲ್ಲಿ. ಅವಾಗಿಲ್ಲ ಫುಲ್ ಕೋವಿಡ್ ಟೈಮ್ ನಡೀತಾ ಇತ್ತು. ನಾವು ನಮ್ಮ ಮದ್ವೆ ವಿಷಯ ಮಾತಾಡೋದ್ ಬಿಟ್ಬಿಟ್ಟು ಬರೀ ಅದು ಇದು ಕತೆ ಹೊಡ್ಕೊಂಡು ಮಿನಿಮಮ್ 2 ಅವರ್ ಕತೆ ಹೊಡೆದ್ವಿ. ಮೋಸ್ಟ್ಲಿ ಈ ತರ ಕತೆ ಹೊಡೆದಿದ್ದಕ್ಕೆ ನಾವಿಬ್ರಿಗೂ ಸಿಂಕ್ ಆಯ್ತೋ ಏನೋ. ಒಂದಿನ ಬಿಟ್ಟು ಕಾಲ್ ಮಾಡ್ಬಿಟ್ಟು ಮತ್ತೆ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರು. ಸಿಕ್ಕಿದೆ ಚಾನ್ಸ್ ಇನ್ ನನ್ನ ಕೇಳ್ಬೇಕಾ. ನನ್ನ ಹಸ್ಬೆಂಡ್ ಇದ್ದಿದ್ದು ಸೌತ್ ಬ್ಯಾಂಗ್ಳೂರಲ್ಲಿ, ನಾನು ಇದ್ದಿದ್ದು ನಾರ್ತ್ ಬ್ಯಾಂಗ್ಳೂರಲ್ಲಿ. ಸೊ ನಮ್ಮ ಮನೆ ಹತ್ರನೇ ಇರೋ ಅಂತ ಒಂದು CCDಗೆ ಒಂದು 500 ಮೀಟರ್ ಇರ್ಲಿಲ್ಲ. ಹಂಗೆ ಮೆತ್ತಗ್ ನಡ್ಕೊಂಡು ಹೋದ್ರು 15 ನಿಮಿಷಕ್ಕೆ ರೀಚ್ ಆಗೋ ಅಂತ ಜಾಗ. ಹೋದ್ಸತಿ 45 ನಿಮಿಷ ಕಾಯಿಸೋದ್ರಲ್ಲ, ಅದಕ್ಕೆ ಈ ಸತಿ ಬರೋಬ್ಬರಿ 2 ಅವರ್ ಕಾಯಿಸಿದಾಯ್ತು. ಬರ್ತಾ ಇದ್ದೀನಿ, ಕಾಲಲ್ಲಿ ಇದೀನಿ, ಬಿಸಿ ಇದೀನಿ ಅಂತ ಹೇಳಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಎದ್ದೋದೆ. ನೆಕ್ಸ್ಟ್ ಏನಾಯ್ತು ಅಂತ ಮುಂದಿನ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ಈ ಜೋಡಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು.